ನಮ್ಮ ಕಡೆ ಯಾವುದೇ ಒಂದು ಜಾಬ್ ಇರದೇ ಇದ್ದಾಗ, ಒಂದು 30,000 ಸ್ಯಾಲರಿ ಇರೋ ಜಾಬು ಸಿಕ್ರೆ ಸಾಕು ಅಂತ ಅನಿಸ್ತಾ ಇತ್ತು. 30,000 ಸ್ಯಾಲರಿ ಇರೋ ಜಾಬ್ ಸಿಕ್ಕಾಗ, ಇದು ಸ್ಯಾಲರಿ ಕಡಿಮೆ ಆಗಿದೆ. ನಂಗೆ ಒಂದು 60,000 ಆದ್ರೂ ಬೇಕು ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಸ್ಯಾಲರಿ 60,000 ಆದಾಗ, ಇಲ್ಲ 1,00,000 ಆದ್ರೆ ಬೆಟರ್ ಇರುತ್ತೆ. ನಾನು ಬೆಟರ್ ಸೇವ್ ಮಾಡ್ಬೋದು. ನಂಗೆ ಏನ್ ಬೇಕು ಅದನ್ನ ಬೈ ಮಾಡ್ಬೋದು ಅಂತ ಅನ್ಸುತ್ತೆ. 1,00,000 ಅಲ್ಲ, 1,50,000, 2,00,000, 3,00,000 ಈವನ್ ನಮ್ಮ ಸ್ಯಾಲರಿ 1,00,00,000 ಆದ್ರೂ ಕೂಡ ನಮಗೆ ಸಾಲಲ್ಲ. ಇನ್ನೂ ಜಾಸ್ತಿ ಬೇಕು ಅಂತ ಅನ್ಸುತ್ತೆ. ಇದು ಏನಕ್ಕೆ ಆಗುತ್ತೆ ಅಂದ್ರೆ, ನಮ್ಮ ಸ್ಯಾಲರಿ ತಕ್ಕಂಗೆ ನಮ್ಮ ಎಕ್ಸ್‌ಪೆನ್ಸು, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಈ ಎಕ್ಸ್‌ಪೆನ್ಸ್ ಲೈನು ಮತ್ತೆ ಇನ್ಕಮ್ ಲೈನು ಈಕ್ವಲ್ ಆಗುತ್ತೆ, ಆವಾಗ ನಾವು ನಮ್ಮ ಸ್ಯಾಲರಿ ಯಾವಾಗ ಬರುತ್ತೆ ಅನ್ನೋ ಚಿಂತೆಯಲ್ಲಿ ಜೀವನ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಈ ಎಕ್ಸ್‌ಪೆನ್ಸ್ ಲೈನು, ಇನ್ಕಮ್ ಲೈನನ್ನ ಕ್ರಾಸ್ ಮಾಡುತ್ತೆ, ಆವಾಗ ಈ ಕ್ರೆಡಿಟ್ ಕಾರ್ಡ್ ಲೋನ್ಸು, ಪರ್ಸನಲ್ ಲೋನು ಅಂತ ಎಲ್ಲ ಮಾಡ್ಕೊಂಡು, ಆ ಸ್ಟ್ರೆಸ್ಸಲ್ಲಿ, ಆ ಟೆನ್ಷನಲ್ಲೇ ನಾವು ಜೀವನ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಗುಡ್ ಥಿಂಗ್ ಈಸ್ ವಿ ಕ್ಯಾನ್ ಫಿಕ್ಸ್ ದಿಸ್ ಒನ್. ನಾವು ನಮ್ಮ ಪರ್ಸನಲ್ ಲೈಫನ್ನ ಈ ಸ್ಟಾಕ್ಸು, ಟ್ರೇಡಿಂಗು, ಇಎಂಐಸು, ಲೋನ್ಸ್ ಅಂತ ಹೇಳಿ ಜಾಸ್ತಿ ಕಾಂಪ್ಲೆಕ್ಸ್ ಮಾಡ್ಲಾರ್ದೆ, ಜಸ್ಟ್ ನಾವು 3 ಸಿಂಪಲ್ ಸ್ಟೆಪ್ಸ್‌ನ ಯೂಸ್ ಮಾಡ್ಕೊಂಡು, ನಮ್ಮ ಇದ್ದಂತ ಸ್ಯಾಲರಿಯಲ್ಲಿ ನಾವು ಜಾಸ್ತಿ ಸೇವ್ ಮಾಡಿ, ಒಂದು ಪೀಸ್‌ಫುಲ್ ಲೈಫನ್ನ ಲೀಡ್ ಮಾಡ್ಬೋದು. ಆ 3 ರೂಲ್ಸು ಹೇಳೋಕ್ಕಿಂತ ಮುಂಚೆ, ನಾನು ಪ್ರತಿ ಮಂತ್ ಎಂಡಲ್ಲಿ ನನ್ನ ಇನ್ವೆಸ್ಟ್‌ಮೆಂಟ್ ಜರ್ನಿಯನ್ನ, ನನ್ನ ಮಿಸ್ಟೇಕ್ಸನ್ನ, ನನ್ನ ಲರ್ನಿಂಗ್ಸನ್ನ ಪ್ರತಿಯೊಂದನ್ನ ನಾನು ಶೇರ್ ಮಾಡ್ತೀನಿ. ನೀವು ನನ್ನ ನ್ಯೂಸ್ ಲೆಟರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಕಂಪ್ಲೀಟ್ಲಿ ಫ್ರೀ. ಫಸ್ಟ್ ಒನ್, ಬಜೆಟಿಂಗ್. ನಿಮ್ಮ ಪ್ರತಿ ಮಂತ್ ಸ್ಯಾಲರಿ ಬರೋಕ್ಕಿಂತ ಮುಂಚೆ ಅದನ್ನ ಎಲ್ಲಿ ಮತ್ತೆ ಎಷ್ಟು ಖರ್ಚು ಮಾಡ್ಬೇಕಂತ ಹೇಳಿ ನಾವು ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡಬೇಕು. ಇದನ್ನ ನಾವು ಬಜೆಟಿಂಗ್ ಅಂತ ಕರಿತೀವಿ. ಜಸ್ಟ್ ಸಿಟ್ ಫಾರ್ 5 ಮಿನಿಟ್ಸ್ ಆಂಡ್ ಪ್ಲಾನ್ ಯುವರ್ ಸ್ಯಾಲರಿ. ಬೈಕ್ ಇಎಂಐಗೆ 8,000 ಕೊಡಬೇಕು. ರೆಂಟ್‌ಗೆ 7,000, ಶಾಪಿಂಗ್‌ಗೆ 3,000, ಇನ್ವೆಸ್ಟ್‌ಮೆಂಟ್‌ಗೆ 5,000. ಸ್ಯಾಲರಿ ಬಂದಾಗ ಆ ದುಡ್ಡನ್ನ ನಾವು ನಮ್ಮ ಮನಸ್ಸಿಗೆ ಬಂದಂತೆ ಖರ್ಚು ಮಾಡೋಕ್ಕಿಂತ ಮುಂಚೆ ಈ ಥರ ಬಜೆಟಿಂಗ್ ಮಾಡಿದ್ರೆ ನಮಗೆ ಒಂದು ಕ್ಲಿಯರ್ ಐಡಿಯಾ ಇರುತ್ತೆ. ಎಲ್ಲಿ ಮತ್ತೆ ಎಷ್ಟು ಖರ್ಚು ಮಾಡಬೇಕು ಅಂತ. ಸ್ಯಾಲರಿ ಆದ ದಿನ ನೀವು ಈ ಬಜೆಟಿಂಗ್ ಏನು ಮಾಡಿರ್ತೀರಲ್ಲ, ಆ ಪೇಪರ್ ಆಗಿರ್ಬೋದು, ನೋಟ್ ಆಗಿರ್ಬೋದು, ಅದನ್ನ ಓಪನ್ ಮಾಡಿಬಿಟ್ಟು ಒಂದೊಂದಾಗಿ ಪೇ ಮಾಡ್ತಾ ಹೋಗಿ. ಸೊ ಈ ತರ ನೀವು ಪ್ರತಿ ಮಂತು ಬಜೆಟಿಂಗ್ ಮಾಡೋದು, ಅದನ್ನ ಫಾಲೋ ಮಾಡೋದು, ಬಜೆಟಿಂಗ್ ಮಾಡೋದು, ಫಾಲೋ ಮಾಡೋದು ಮಾಡ್ತಾ ಹೋದ್ರೆ ನಿಮ್ಮ ಸ್ಯಾಲರಿನ ನೀವು ಕಂಟ್ರೋಲಲ್ಲಿ ತಗೋಬಹುದು. ಇದನ್ನ ನೀವು ಪ್ರತಿ ಮಂತ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಎಲ್ಲಿವರೆಗೂ ಮಾಡಿ ಅಂದ್ರೆ, ನಿಮ್ಗೆ ಎಲ್ಲಿವರೆಗೂ ಈ ಬಜೆಟಿಂಗ್ ರೂಲ್ ಸರಿ ಅನ್ಸುತ್ತೆ ಅಲ್ಲಿವರೆಗೂ ಮಾಡಿ. ನಿಮ್ಮ ಬಜೆಟನ್ನ ನೀವು ಇನ್ನೂ ಸಿಂಪಲ್ ಮಾಡ್ಕೋಬಹುದು. 50, 20, 30 ರೂಲ್ ಯೂಸ್ ಮಾಡ್ಕೊಂಡ್ಬಿಟ್ಟು, ನಿಮಗೆ ಒಂದು ವೇಳೆ ನಿಮ್ಮ ಸ್ಯಾಲರಿಯನ್ನ ಎಷ್ಟು ಪರ್ಸೆಂಟೇಜ್ ಎಲ್ಲಿ ಸ್ಪೆಂಡ್ ಮಾಡಬೇಕು ಅಂತ ಕನ್‌ಫ್ಯೂಷನ್ ಇದ್ರೆ, ನೀವೊಂದು ರೂಲ್ ಅನ್ನ ಫಾಲೋ ಮಾಡ್ಕೋಬಹುದು. 50% ನೀವು ಬೇಸಿಕ್ ನೀಡ್ಸ್ ಅಂದ್ರೆ ರೆಂಟು, ಗ್ರೋಸರೀಸು, ಬೈಕು, ಪೆಟ್ರೋಲು, ವಾಟರ್, ಕರೆಂಟ್, ಇಂಟರ್ನೆಟ್ ಬಿಲ್ಸು ಈ ತರ ಖರ್ಚು ಮಾಡಿ. 20% ವಾಂಟ್ಸ್ ಮೇಲೆ ಶಾಪಿಂಗು, ಟ್ರಿಪ್ಪು, ಗ್ಯಾಜೆಟ್ಸು, ಎಂಟರ್‌ಟೈನ್‌ಮೆಂಟು ಈ ಥರ. ಇನ್ನು 30% ಅನ್ನ ನಿಮ್ಮ ಇಎಂಐಸ್ ಇರುತ್ತೆ. ಅದನ್ನ ಕ್ಲಿಯರ್ ಮಾಡೋಕೆ, ಇನ್ವೆಸ್ಟ್‌ಮೆಂಟ್ ಮಾಡೋಕೆ, ಸೇವಿಂಗ್ಸ್ ಮಾಡೋಕೆ, ಇನ್ಶೂರೆನ್ಸ್ ತುಂಬೋಕೆ ಯೂಸ್ ಮಾಡಿ. ಈ ರೂಲ್ ನಿಮಗೆ ಬಜೆಟಿಂಗ್ ಮಾಡೋಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಇವನ್ ನಾನು ಕೂಡ ಅದನ್ನೇ ಯೂಸ್ ಮಾಡ್ತೀನಿ. ಬಟ್ ಇದನ್ನ ನೀವು ಫಿಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಡಿ. ನಿಮ್ಮ ಸ್ಯಾಲರಿ ಕಡಿಮೆ ಇತ್ತು ಅಂದ್ರೆ, ನೀವು ಬೇಸಿಕ್ ನೀಡ್ಸ್ ಮೇಲೆ ಜಾಸ್ತಿ ಅಲೋಕೇಟ್ ಮಾಡಬೇಕಾಗುತ್ತೆ. 70, 30, 10 ಅಂತ ಹೇಳಿ ಫಾಲೋ ಮಾಡಿ. ನಿಮ್ಗೆ ತಕ್ಕಂಗೆ ನೀವು ಅದನ್ನ ಫಾಲೋ ಮಾಡಿ. ನಿಮ್ಮ ಸ್ಯಾಲರಿ ಜಾಸ್ತಿ ಇತ್ತು ಅಂದ್ರೆ, ನೀವು 40, 30, 40 ಈ ಥರ ಕೂಡ ಫಾಲೋ ಮಾಡ್ಕೋಬಹುದು. ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ, ನಿಮ್ಮ ಸ್ಯಾಲರಿ ತಕ್ಕಾಗೆ, ನಿಮ್ಮ ಎಕ್ಸ್‌ಪೆನ್ಸ್ ತಕ್ಕಂಗೆ ನೀವು ಈ ರೂಲ್ ಅನ್ನು ಚೇಂಜ್ ಮಾಡ್ಕೊಂಡು ಫಾಲೋ ಮಾಡ್ತಾ ಹೋಗಿ. ನಾವು ಒಂದೇ ಸೆಕ್ಷನ್ ಅಲ್ಲಿ ಜಾಸ್ತಿ ಎಕ್ಸ್‌ಪೋಜರ್ ಕೊಡಬಾರ್ದು. ಅಂದ್ರೆ ನಾನು ಜಾಸ್ತಿ ಸೇವಿಂಗ್ಸ್ ಮಾಡ್ತೀನಿ, ಕಂಪ್ಲೀಟ್ ಕಂಜೂಸ್ ಆಗ್ತೀನಿ ಅಂತ ಹೇಳಿ. ಇಲ್ಲ. ಅಥವಾ ನಾನು ಜಾಸ್ತಿ ವಾಂಟ್ಸ್ ಮೇಲೆ ಖರ್ಚು ಮಾಡ್ತೀನಿ, ಅಥವಾ ನಾನು ಜಾಸ್ತಿ ಬೇಸಿಕ್ ನೀಡ್ಸ್ ಮೇಲೆ ಖರ್ಚು ಮಾಡ್ತೀನಿ. ಆ ಥರ ಮಾಡಬೇಡಿ. ಪ್ರತಿಯೊಂದು ಬ್ಯಾಲೆನ್ಸ್ ಮಾಡಿ. ಒಂದು ನೆನಪಿಟ್ಕೊಳ್ಳಿ, ನಾವು ಪ್ರೆಸೆಂಟು ಮತ್ತೆ ಫ್ಯೂಚರು 2 ಬ್ಯಾಲೆನ್ಸ್ ಮಾಡಿ ಬಜೆಟಿಂಗ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್, ಎಮರ್ಜೆನ್ಸಿ ಫಂಡ್. ನಿಮಗೆ ಸಡನ್ ಆಗಿ ಹೆಲ್ತ್ ಇಶ್ಯೂ ಬರ್ಬೋದು. ನಿಮ್ಮ ಕಾರ್ ಇಂಜಿನ್ ಫೇಲ್ ಆಗ್ಬೋದು. ಸಡನ್ ಆಗಿ ನೀವು ನಿಮ್ಮ ಫೋನ್ ಕಳ್ಕೋಬಹುದು. ನಿಮ್ಮ ಮ್ಯಾನೇಜರ್ ಜೊತೆ ಜಗಳ ಆಗಿ ಕೆಲಸ ಕಳ್ಕೋಬಹುದು. ಎಮರ್ಜೆನ್ಸಿ ಹೇಳಿ ಕೇಳಿ ಬರಲ್ಲ. ಯಾವ ಬೇಕಾ ಟೈಮಲ್ಲಿ ಕೂಡ ಎಮರ್ಜೆನ್ಸಿ ಬರುವುದು. 90% ಆಫ್ ಎಮರ್ಜೆನ್ಸಿ ಸಿಚುಯೇಷನ್ ದುಡ್ಡಿಂದ ಸಾಲ್ವ್ ಆಗುತ್ತೆ. ಸೊ ನಾವು ಈ ಬೆಂಕಿ ಹತ್ತಿದಾಗ ನೀರನ್ನ ಹುಡುಕೋ ಬದಲು ಅಡ್ವಾನ್ಸ್ ಆಗಿ ಅದಕ್ಕೆ ಪ್ರಿಪೇರ್ ಆಗೋದು. ನಿಮ್ಮ ಎಕ್ಸ್‌ಪೆನ್ಸ್ ಎಷ್ಟಿದೆ ನೀವು ಕ್ಯಾಲ್ಕುಲೇಟ್ ಮಾಡಿ. ಅದರ 6ರಷ್ಟು ನೀವು ಆಸ್ ಅ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಒಂದು ಕಡೆ ಎತ್ತಿಡಿ. ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರತಿ ಮಂತ್ ಎಕ್ಸ್‌ಪೆನ್ಸು 50,000 ಇದೆ. ಸೊ 50,000 ಇಂಟು 6 3,00,000 ಆಗುತ್ತೆ. ಪ್ರತಿ ಮಂತ್ ಸ್ಯಾಲರಿ ಬಂದಾಗ ನೀವು ಸ್ವಲ್ಪ ಸ್ವಲ್ಪನೇ ಈ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡ್ತಾ ಹೋಗಿ. ನಿಮಗೆ ಯಾವಾಗ ಎಮರ್ಜೆನ್ಸಿ ಬರುತ್ತೆ ಈ ಫಂಡಿಂದ ವಿತ್‌ಡ್ರಾ ಮಾಡ್ಕೊಂಡು ಯೂಸ್ ಮಾಡಿ. ಓಕೆನಾ? ಬಟ್ ನಿಮಗೆ ಕ್ಲಿಯರ್ ಆಗಿ ಯಾವುದು ಎಮರ್ಜೆನ್ಸಿ ಅಂತ ಹೇಳಿ ಗೊತ್ತಿರಬೇಕು. ನನ್ನ ಫೋನ್ ಹಳೇದಾಗಿದೆ, ಸ್ಟ್ರಕ್ ಆಗ್ತಾ ಇದೆ, ನಾನು ಹೊಸ ಫೋನ್ ತಗೋಬೇಕು. ಅದು ಎಮರ್ಜೆನ್ಸಿ ಅಲ್ಲ. ಅಥವಾ 20,000 ಸಿಗುವಂಥ ಗ್ಯಾಜೆಟು ಜಸ್ಟ್ 10,000 ಸಿಗ್ತಾ ಇದೆ ಅಮೆಜಾನ್ ಬಿಗ್ ಬಿಲಿಯನ್ ಡೇಸಲ್ಲಿ. ಅದು ಎಮರ್ಜೆನ್ಸಿ ಅಲ್ಲ. ಸೊ ಮೇಕ್ ಶ್ಯೂರ್ ಯು ಹ್ಯಾವ್ ವ್ಯಾಲಿಡ್ ರೀಸನ್ ಫಾರ್ ದ ಎಮರ್ಜೆನ್ಸಿ ಥಿಂಗ್. ಎಮರ್ಜೆನ್ಸಿ ಬಂದಾಗ ಮಾತ್ರ ನೀವು ವಿತ್‌ಡ್ರಾ ಮಾಡಿ. ಮತ್ತೆ ನಿಮ್ಮ ಕಡೆ ಯಾವಾಗ ದುಡ್ಡು ಬರುತ್ತೆ ಈ ಎಮರ್ಜೆನ್ಸಿ ಫಂಡನ್ನ ರೀಫಿಲ್ ಮಾಡಿ. ನೀವು ಏನು ಮಾಡದೇ ಇದ್ರೂ ಈ ಎಮರ್ಜೆನ್ಸಿ ಫಂಡ್ ಅಂತೂ ನೀವು ಮಾಡಲೇಬೇಕಾಗುತ್ತೆ. ನಮಗೆ ಏನು ಬೇಕಾದಾದ್ರೂ ನನ್ನ ಕಡೆ ಸ್ವಲ್ಪ ದುಡ್ಡಿದೆಯಪ್ಪ ಅಂತ ಕಾನ್ಫಿಡೆನ್ಸ್ ಏನಿದೆಯಲ್ಲ, ಅದು ನಾನು ನಿಮಗೆ ಮಾತಲ್ಲಿ ಹೇಳಕ್ಕಾಗಲ್ಲ. ಯು ಹ್ಯಾವ್ ಟು ಫೀಲ್ ಇಟ್. ನಾವೇನು ಯೋಚನೆ ಮಾಡ್ತೀವಿ, ನಮ್ಮ ಸ್ಯಾಲರಿ 30,000 ಇದ್ದಾಗ, ನಮ್ಮ ಸ್ಯಾಲರಿ 50,000 ಆಗಲಿ, ಆಮೇಲೆ ನಾನು ಸೇವ್ ಮಾಡಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತೀವಿ.
50,000 ಸ್ಯಾಲರಿ ಆದಾಗ, ಇಲ್ಲ 1,00,000 ಆಗಲಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ನಾವು ಪರ್ಫೆಕ್ಟ್ ಟೈಮ್‌ಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಆ ಪರ್ಫೆಕ್ಟ್ ಟೈಮು ಬರೋದೇ ಇಲ್ಲ. ಸೇವಿಂಗ್ಸು, ಇನ್ವೆಸ್ಟ್‌ಮೆಂಟು ಲಕ್ಷದಲ್ಲೇ ಇರಬೇಕು ಅಂತ ಏನು ರೂಲ್ ಇಲ್ಲ. ನಾವು 1,000, 2,000 ಸೇವ್ ಮಾಡಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅದು ಇನ್ವೆಸ್ಟ್‌ಮೆಂಟೇ. ಹ್ಯಾವಿಂಗ್ ಸ್ಮಾಲ್ ಇನ್ವೆಸ್ಟ್‌ಮೆಂಟ್ ಈಸ್ ಬೆಟರ್ ದಾನ್ ನಥಿಂಗ್. ಸೊ ಸ್ಟಾರ್ಟ್ ವಿತ್ ಸ್ಮಾಲ್. ಪ್ರತಿ ಮಂತ್ ನಿಮ್ಮ ಸ್ಯಾಲರಿ ಬಂದಾಗ ಎಷ್ಟಾಗುತ್ತೆ ಅಷ್ಟು, ಎಲ್ಲಿ ಆಗುತ್ತೆ ಅಲ್ಲಿ ಸೇವ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿ. ಮತ್ತೆ ಇನ್ವೆಸ್ಟ್‌ಮೆಂಟ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಜಾಸ್ತಿ ರಿಟರ್ನ್ ಕಡೆ ಫೋಕಸ್ ಮಾಡ್ತೀವಿ. ನಂಗೆ ಇಲ್ಲಿ ಇಷ್ಟು ರಿಟರ್ನ್ ಸಿಗುತ್ತೆ, ಮತ್ತೆ ಇಲ್ಲಿ ಇಷ್ಟು ರಿಟರ್ನ್ ಸಿಗುತ್ತೆ, ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ನಂಗೆ 1 ವರ್ಷ ಆಯ್ತು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವುದೇ ರಿಟರ್ನ್ ಸಿಕ್ಕಿಲ್ಲ. ಸ್ಟಾಕ್ ಬೆಸ್ಟಾ? ಮ್ಯೂಚುವಲ್ ಫಂಡ್ ಬೆಸ್ಟಾ? ಈ ತರ ಸಿಕ್ಕಾಪಟ್ಟೆ ಓವರ್ ಥಿಂಕ್ ಮಾಡಿಬಿಟ್ಟು ಈ ಇನ್ವೆಸ್ಟಿಂಗ್ ಅನ್ನ ನಾವು ಕಾಂಪ್ಲೆಕ್ಸ್ ಮಾಡ್ಕೋತೀವಿ. ಇನ್ವೆಸ್ಟಿಂಗ್ ಅನ್ನೋದು ಸಿಕ್ಕಾಪಟ್ಟೆ ಈಸಿ. ಯಾವಾಗ ನಾವು ಈ ರಿಟರ್ನ್ ಮೇಲೆ ಫೋಕಸ್ ಮಾಡೋದು ಬಿಟ್ಟು ಸೇವಿಂಗ್ಸ್ ಮೇಲೆ ಫೋಕಸ್ ಮಾಡ್ತೀವಿ ಅವಾಗ. ಫಾರ್ ಎಕ್ಸಾಂಪಲ್ ನಾವು ₹100 ಇನ್ವೆಸ್ಟ್ ಮಾಡಿದಾಗ ಅದಕ್ಕೆ 100% ರಿಟರ್ನ್ ಸಿಕ್ಕರೂ ಕೂಡ ನಮಗೆ ₹100 ಲಾಭ ಆಗುತ್ತೆ. ಅದೇ ನೀವು 1,00,000 ಇನ್ವೆಸ್ಟ್ ಮಾಡಿದಾಗ ಜಸ್ಟ್ 1% ರಿಟರ್ನ್ ಸಿಕ್ಕರೂ ಕೂಡ ನಿಮ್ಮ ಕಡೆ 1,000 ಪ್ರಾಫಿಟ್ ಇರುತ್ತೆ. ಸೊ ಇಲ್ಲಿ ರಿಟರ್ನ್‌ಗಿಂತ ಇನ್ವೆಸ್ಟೆಡ್ ಅಮೌಂಟು, ಪ್ರಿನ್ಸಿಪಲ್ ಅಮೌಂಟು ಜಾಸ್ತಿ ಮ್ಯಾಟರ್ ಆಗುತ್ತೆ. ಸೊ ನಾವೇನ್ ಗೋಲ್ ಇಟ್ಕೋಬೇಕು, ನಾನು ಸ್ಟಾಕ್ ಮಾರ್ಕೆಟ್‌ನಿಂದ 10,00,000 ಮಾಡ್ತೀನಿ, 1,00,00,000 ಮಾಡ್ತೀನಿ ಅನ್ನೋಕ್ಕಿಂತ ನಾನು 1,00,00,000 ಸೇವ್ ಮಾಡ್ತೀನಿ, 10,00,000 ಸೇವ್ ಮಾಡ್ತೀನಿ, 1,00,000 ಸೇವ್ ಮಾಡ್ತೀನಿ ಅಂತ ಗೋಲ್ ಇಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ. ಅಂದ್ರೆ ರಿಟರ್ನನ್ನ ನಾವು ಕಂಪ್ಲೀಟ್ ಅವಾಯ್ಡ್ ಮಾಡಬೇಕಾ? ಹಾಗಂತ ಏನಿಲ್ಲ. ನಾವು ಅಲ್ಲಿ ಕೂಡ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಆಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡೋದು. ನಾನು 4ರಿಂದ 5 ವರ್ಷದಿಂದ ಈ ಸ್ಟಾಕ್ ಮಾರ್ಕೆಟ್‌ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಎಷ್ಟೋ ವಿಡಿಯೋಸ್ ನೋಡಿದ್ದೀನಿ, ಕೋರ್ಸ್ ಬೈ ಮಾಡಿದ್ದೀನಿ, ಎಷ್ಟೋ ಇನ್ವೆಸ್ಟರ್ ಪೋರ್ಟ್‌ಫೋಲಿಯೋನ ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಸೊ ನಾನು ಇವತ್ತು ಹೊಸದಾಗಿ ಏನಾದ್ರು ಇನ್ವೆಸ್ಟ್‌ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂದರೆ I don't choose a mutual fund. I don't choose stocks. I'll simply choose index fund. You have no idea how simple and powerful index fund is. ನಾನು ಜಸ್ಟ್ ಒಂದು ಸಿಂಪಲ್ ನಿಫ್ಟಿ 50 ಇಂಡೆಕ್ಸ್ ಫಂಡನ್ನ ಚೂಸ್ ಮಾಡಿಬಿಟ್ಟು ಪ್ರತಿ ಮಂತ್ ಸ್ಯಾಲರಿ ಬಂದಾಗ ಕಣ್ಣು ಮುಚ್ಚಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಎಸ್-ಐ-ಪಿ ಮಾಡ್ತಾ ಹೋಗ್ತೀನಿ. ಒಂದು ವೇಳೆ ಇಂಡಿಯಾ ಗ್ರೋ ಆಯಿತು ಅಂದರೆ ಈ ನಿಫ್ಟಿ 50 ಸ್ಟಾಕ್ಸ್‌ಗಳು ಗ್ರೋ ಆಗಲೇಬೇಕು. ನಮಗೆ ರಿಟರ್ನ್ ಸಿಕ್ಕೇ ಸಿಗುತ್ತೆ. ಒಂದು ವೇಳೆ ಇಂಡಿಯಾ ಗ್ರೋ ಆಗದೇ ಇದ್ದರೆ, ಒಂದು ವೇಳೆ ನಿಫ್ಟಿ 50 ರಿಟರ್ನ್ ಕೊಡದೇ ಇದ್ದರೆ ಇಟ್ಸ್ ಓಕೆ. ನಮ್ಮ ಕಡೆ ಸೇವಿಂಗ್ಸ್ ಆದ್ರೂ ಇರುತ್ತಲ್ಲ. ಒಂದು ವೇಳೆ ನೀವು ಎಸ್-ಐ-ಪಿ ಮಾಡದೇ ಇದ್ದರೆ, ಆ ದುಡ್ಡು ನೀವು ಸೇವಿಂಗ್ಸ್ ಅಂತೂ ಮಾಡಲ್ಲ. ನಾವು ಅಲ್ಲಿ ಇಲ್ಲಿ ಖರ್ಚು ಮಾಡಿಬಿಡ್ತೀವಿ. ಅಟ್‌ಲೀಸ್ಟ್ ನಾವು ಎಸ್-ಐ-ಪಿ ನೆಪದಲ್ಲಾದ್ರೂ ಕೂಡ ಸೇವಿಂಗ್ಸ್ ಮಾಡ್ತಾ ಇರ್ತೀವಿ. 10 ವರ್ಷ ಆದ್ಮೇಲೆ ನಿಮಗೆ 0% ರಿಟರ್ನ್ ಸಿಕ್ಕರೂ ಕೂಡ, ನೀವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇರ್ತೀರಲ್ಲ, ಅಷ್ಟು ಅಮೌಂಟ್ ನಿಮ್ಮ ಕಡೆ ಸೇವಿಂಗ್ಸ್ ಅಂತ ಇರುತ್ತೆ. ವಿಚ್ ಇಸ್ ರಿಯಲಿ ಗುಡ್ ಥಿಂಗ್. ನಮ್ಮ ಇನ್ವೆಸ್ಟ್‌ಮೆಂಟನ್ನ ನಾವು ಎಷ್ಟು ಸಿಂಪಲ್ ಆಗುತ್ತೆ, ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೆ, ಅಷ್ಟು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅಂದರೆ ಕೆಲವೊಂದು ಮಂತ್ಸು ಎಸ್-ಐ-ಪಿ ಮಾಡೋಕ್ಕೆ ನಮ್ಮ ಕಡೆ ದುಡ್ಡು ಇರದೇ ಇದ್ದಾಗ, ಇಟ್ಸ್ ಓಕೆ. ಒಂದು 2 ರಿಂದ 3 ಮಂತ್ಸ್ ನಾವು ಎಸ್-ಐ-ಪಿ ಸ್ಕಿಪ್ ಮಾಡ್ಬೋದು. ಅಥವಾ ಕೆಲವೊಂದು ಮಂತ್ ನಮಗೆ ದುಡ್ಡು ಹೆವಿ ಎಮರ್ಜೆನ್ಸಿ ಇದ್ದಾಗ ವಿತ್‌ಡ್ರಾ ಕೂಡ ಮಾಡ್ಬೋದು. ನಾವು ಜಾಸ್ತಿ ಪರ್ಫೆಕ್ಟ್ ಆಗಿರೋದಕ್ಕೆ ಟ್ರೈ ಮಾಡ್ತೀವಿ. ಒಂದು 2 ರಿಂದ 3 ತಿಂಗಳು ಎಸ್-ಐ-ಪಿ ಮಿಸ್ ಆದರೆ, ಇನ್ನೇನು ಒಂದು ವರ್ಷದಿಂದ ಎಸ್-ಐ-ಪಿ ಮಾಡ್ತಾ ಬಂದಿರ್ತೀವಿ. ಪ್ರತಿಯೊಂದು ವಿತ್‌ಡ್ರಾ ಮಾಡ್ತೀವಿ. ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಎವ್ರಿ ಇನ್ವೆಸ್ಟರ್ ವಿಲ್ ಡೂ. ನಾವು ಆ ಥರ ಮಾಡಲಾರ್ದೆ ನಮ್ಮ ಲೈಫಲ್ಲಿ ಸ್ವಲ್ಪ ಹರ್ಡಲ್ಸ್ ಬಂದರೆ, ನಾವು ಇನ್ವೆಸ್ಟ್‌ಮೆಂಟನ್ನ ಸ್ಟಾಪ್ ಮಾಡೋದು. ಮತ್ತೆ ನಮ್ಮ ಲೈಫು ಯಾವಾಗ ಟ್ರ್ಯಾಕಿಗೆ ಬರುತ್ತೆ, ಆವಾಗ ನಾವು ನಮ್ಮ ಇನ್ವೆಸ್ಟ್‌ಮೆಂಟನ್ನ, ನಮ್ಮ ಎಸ್-ಐ-ಪಿಯನ್ನ ಎಲ್ಲಿ ಸ್ಟಾಪ್ ಮಾಡಿರ್ತೀವಿ, ಅಲ್ಲಿಂದ ಸ್ಟಾರ್ಟ್ ಮಾಡೋದು ಅಷ್ಟೇ. ಮತ್ತೆ ಇನ್ನೊಂದು, ಈ ಎಸ್-ಐ-ಪಿ ಅನ್ನೋದು ನಮಗೆ ಬೌಂಡರಿ ಥರ ಆಗಬಾರ್ದು. ನಾನು ಪ್ರತಿ ಮಂತ್ 5,000 ಅಷ್ಟೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ 5,000 ಅಷ್ಟೇ ಮಾಡಬಾರ್ದು. ಕೆಲವೊಂದು ಮಂತ್ ನಮಗೆ ದುಡ್ಡು ಜಾಸ್ತಿ ಇರುತ್ತೆ. ಅವಾಗ ನಾವು ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ಇಲ್ಲ ನಾನು 5,000 ಅಷ್ಟೇ ಮಾಡ್ತೀನಿ ಎಸ್-ಐ-ಪಿ ಅಂತ ಹೇಳಿ ಕುತ್ಕೊಂಡ್ರೆ ನಮ್ಮ ಕಡೆ ಜಾಸ್ತಿ ಸೇವಿಂಗ್ಸ್ ಆಗಲ್ಲ. ಸೊ ನಾವು ಜಾಸ್ತಿ ಫ್ಲೆಕ್ಸಿಬಲ್ ಆಗಿರಬೇಕು. ಪರ್ಫೆಕ್ಟ್ ಆಗಿರೋದಕ್ಕೆ ಟ್ರೈ ಮಾಡಬಾರ್ದು. ಸೊ ಫೈನಲಿ ಮಂತ್ಲಿ ಬಜೆಟಿಂಗ್, ಎಮರ್ಜೆನ್ಸಿ ಫಂಡ್, ಸೇವಿಂಗ್ಸ್ ಆಂಡ್ ಇನ್ವೆಸ್ಟ್‌ಮೆಂಟ್ ಈ 3 ಸ್ಟೆಪ್ಸ್ ಸಾಕು ನಮ್ಮ ಪರ್ಸನಲ್ ಫೈನಾನ್ಸನ್ನ ಸಿಂಪಲ್ ಆಗಿ ಇಟ್ಕೊಳ್ಳೋಕೆ. ನಮ್ಮ ಕಡೆ ಎಷ್ಟು ಸ್ಯಾಲರಿ ಇರುತ್ತೆ ಅದನ್ನ ನಾವು ಪ್ರಾಪರ್ ಆಗಿ ಈ ಬಜೆಟಿಂಗು, ಎಮರ್ಜೆನ್ಸಿ ಫಂಡ್ ಮಾಡ್ಕೊಂಡು, ಆಮೇಲೆ ಸೇವಿಂಗ್ಸ್ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಸಾಕು. ನಾವು ಇದ್ದಂಥ ಸ್ಯಾಲರಿಯಲ್ಲಿ ಒಂದು ಪೀಸ್‌ಫುಲ್ ಲೈಫನ್ನು ಲೀಡ್ ಮಾಡ್ಬೋದು. ಹಾಗಂತ ಹೇಳಿ ನಮ್ಮ ಸ್ಯಾಲರಿಯನ್ನ ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಬೇಕು ಅಂತ ಇಲ್ಲ. ನಾವು ಪ್ರತಿ ಇಯರು ಅಟ್‌ಲೀಸ್ಟ್ ಇನ್ಫ್ಲೇಷನ್ ಬೀಟ್ ಆಗುವಷ್ಟು ಸ್ಯಾಲರಿನ ಜಾಸ್ತಿ ಮಾಡ್ಕೊಳ್ಳೋ ಕಡೆ ಫೋಕಸ್ ಮಾಡಬೇಕು. ನಾವು ಇಲ್ಲಿ ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನ ಫಸ್ಟ್ ಸ್ಟಾಪ್ ಮಾಡಬೇಕು. ನಮ್ಮ ರಿಲೇಟಿವ್ ಸ್ಯಾಲರಿ ಎಷ್ಟಾಗಿದೆ, ನನ್ನ ಫ್ರೆಂಡ್ ಸ್ಯಾಲರಿ ಎಷ್ಟಾಗಿದೆ ಅಂತ ಕಂಪ್ಯಾರಿಸನ್ ಮಾಡಿಕೊಂಡು ನಮ್ಮ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ಕೊಂಡು ನಾವು ಈ ದುಡ್ಡಿನ ಹಿಂದೆ ಅಂದರೆ ಸ್ಯಾಲರಿ ಹಿಂದೆ ಜಾಸ್ತಿ ಓಡಬಾರ್ದು. ಸ್ವಲ್ಪ ಟೈಮ್ ಬೇಕಾಗುತ್ತೆ ಗ್ರೋ ಆಗೋಕ್ಕೆ. ಪ್ರತಿಯೊಬ್ಬರ ಜರ್ನಿ ಸೇಮ್ ಇರಲ್ಲ. ಈ 5 ಬೆರಳು ಸೇಮ್ ಇರಲ್ಲ. ಸೊ ಹಂಗಾಗ್ಬಿಟ್ಟು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಟೈಮ್ ಬೇಕಾಗುತ್ತೆ. ಕೆಲವರು ಬೇಗ ಅಚೀವ್ ಮಾಡ್ತಾರೆ, ಕೆಲವರು ಲೇಟಾಗಿ ಅಚೀವ್ ಮಾಡ್ತಾರೆ. ಬಟ್ ನಮ್ಮ ಕೈಯಲ್ಲಿ ಏನಿದೆ, ನಾವು ಪ್ರೆಸೆಂಟನ್ನು ಮತ್ತು ಫ್ಯೂಚರನ್ನು 2 ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಇದಷ್ಟೇ ಅಲ್ಲದೆ ಇನ್ನು 3 ಪಾಯಿಂಟ್ಸು ನನ್ನ ಲೈಫನ್ನು ಬೆಟರ್ ಮಾಡೋಕ್ಕೆ ಹೆಲ್ಪ್ ಮಾಡಿವೆ. ಅವು ಇವು. ಓಕೆನಾ? ಮತ್ತೆ ಸಿಗುವ.